ರಾಜ್ಯದಲ್ಲಿ ದರೋಡೆಕೋರರ ಅಟ್ಟಹಾಸ ಜೋರಾಗ್ತಾ ಇದೆ. ಬೀದರ್ ಮಂಗಳೂರಿನ ಬಳಿಕ ಹುಬ್ಬಳ್ಳಿಯ ಸರದಿ. ಈಗ ಬೀದರ್ ಆಯಿತು, ಮಂಗಳೂರಾಯಿತು, ಮೈಸೂರಲ್ಲಿ ದರೋಡೆ ಮಾಡಿದ್ದಾಯಿತು. ಈಗ ನೋಡಿದ್ರೆ ಹುಬ್ಬಳ್ಳಿಯ ಸರದಿ. ಹುಬ್ಬಳ್ಳಿಯಲ್ಲಿ ಬ್ಯಾಂಕ್ ದರೋಡೆಗೆ ಖದೀಮರು ಯತ್ನ ಮಾಡಿದ್ದಾರೆ, ಟ್ರೈ ಮಾಡಿದ್ದಾರೆ ಅಂತ. ನವನಗರದಲ್ಲಿರತಕ್ಕಂಥ ಕೆನರಾ ಬ್ಯಾಂಕ್ ದರೋಡೆಗೆ ಟ್ರೈ ಮಾಡಿದ್ದಾರೆ. ಬ್ಯಾಂಕ್ನ ಬೀಗ ಮುರಿದು ಕಳ್ಳತನಕ್ಕೆ ವಿಫಲ ಯತ್ನವನ್ನು ಮಾಡಿದ್ದಾರೆ. ಅಕಸ್ಮಾತ್ ಆ ಬೀಗ ಮುರಿದು ಬಿಟ್ಟಿದ್ದಿದ್ರೆ ಹುಬ್ಬಳ್ಳಿಯಲ್ಲಿ ಕೆನರಾ ಬ್ಯಾಂಕ್ ಲೂಟಿ ಆಗಿಬಿಡ್ತಾ ಇತ್ತೇನೋ. ಹುಬ್ಬಳ್ಳಿ ನವನಗರದ ಕೆನರಾ ಬ್ಯಾಂಕ್ ಲೂಟಿ ಆಗ್ತಾಯಿತ್ತು. ಬೀದರ್ ಆದಮೇಲೆ ಮಂಗಳೂರು ಬ್ಯಾಂಕ್ ದರೋಡೆ ಆದಮೇಲೆ ಆನಂತರ ಮೈಸೂರಲ್ಲಿ ಕಾರ್ ಅಡ್ಡಗಟ್ಟಿ ದರೋಡೆ ಮಾಡಿದ ಮೇಲೆ ನೆಕ್ಸ್ಟ್ ಸರದಿನೇ ಕೆನರಾ ಬ್ಯಾಂಕ್ ಆಗಿಬಿಡ್ತಾ ಇತ್ತು. ಆದರೆ ಕೆನರಾ ಬ್ಯಾಂಕ್ನ ಬೀಗ ಮುರಿಯೋದರಲ್ಲಿ ಇವರು ಫೇಲ್ ಆದರು, ವಿಫಲ ಯತ್ನ ನಡೀತಿಲ್ಲಿ ಅಂತ ಪೊಲೀಸರು ಇದೀಗ ನವನಗರಕ್ಕೆ ಅಲ್ಲಿ ಭೇಟಿ ಕೊಟ್ಟು ಪರಿಶೀಲಿಸ್ತಾ ಇದ್ದಾರೆ. ಈ ಕಡೆ ದೂರು ಕೊಡದೆ ಹಾರಿಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಬ್ಯಾಂಕ್ನ ಮ್ಯಾನೇಜರ್. ಏನಿದೆ ಅದನ್ನು ಹೇಳಬಹುದಲ್ವ, ಅದೇನು ದೊಡ್ಡ ವಿಷಯವ? ಹೌದಪ್ಪ, ನಮ್ಮ ಬ್ಯಾಂಕು ಹಿಂಗೆ ಬಂದಿದ್ದರು, ಯಾರೋ ಈ ಥರದ್ದು CCTV ನೋಡಿ ಈ ಥರ ಜನ ಬಂದಿದ್ದಾರೆ, ಹಿಂಗೆ ಬೀಗ ಹೊಡೆಯೋಕ್ಕೆ ಟ್ರೈ ಮಾಡಿದ್ರು ಅಂದರೆ ಮುಗಿದು ಹೋಯಿತು. ಅದು ನಡೆದಿದ್ದರೆ ಅದರಲ್ಲಿ ಒಂಥರ ಮುಚ್ಚಾಕಕ್ಕೆ ಯಾಕೆ ಟ್ರೈ ಮಾಡಬೇಕು ಅಂತ ಪ್ರಶ್ನೆ ಇದೆ ಇಲ್ಲಿ. ಮುರಿದ ಬಾಗಿಲು, ಗೇಟ್ ಮತ್ತು ಕೀಗೆ ವೆಲ್ಡಿಂಗ್ ಮಾಡಿಸಿದ್ದಾರೆ ಸಿಬ್ಬಂದಿ. ಯಾವ ಬಾಗಿಲು ಮುರಿದು ಹೋಗಿತ್ತೋ, ಯಾವ ಬೀಗ ಮುರಿದು ಹೋಗಿತ್ತೋ, ಮುರಿದೋಗೋ ಸ್ಥಿತಿಲಿತ್ತೋ, ಆ ಗೇಟ್ಗೆ ಕೀಗೆ ಎಲ್ಲವಕ್ಕೂ ಕೂಡ ವೆಲ್ಡಿಂಗ್ ಮಾಡಿಸಿದ್ದಾರೆ ಸಿಬ್ಬಂದಿ. ದರೋಡೆಗೆ ಟ್ರೈ ಮಾಡಿದ್ರ, CCTV ಫುಟೇಜ್ ಇದೆಯಾ ಅಂದರೆ ಅದನ್ನು ಯಾವುದ್ರ ಬಗ್ಗೆಯೂ ಬಾಯಿ ಬಿಡೋದಕ್ಕೆ ಇಲ್ಲಿನ ಸಿಬ್ಬಂದಿ ರೆಡಿ ಇಲ್ಲ.